ಸರ್ ತೀರೋಗಿರೋರು ನನ್ನ ತಂಗಿ ಗಂಡ ಸರ್. ಆ್ಯಕ್ಚುಲಿ ಅವರು ಪೂಜೆ ವೃತ್ತಿ ಮಾಡ್ಕೊಂಡಿದ್ರು ಪ್ರತಿದಿನ. ಅದರಂತೆ ನೆನ್ನೆ ಚೌತಿ ಇದ್ದದ್ರಿಂದ ಶೆಟ್ಟಳ್ಳಿ ಗ್ರಾಮಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ನೈಟ್ 9 ಗಂಟೆಯಲ್ಲಿ. ಆ ಫೋನ್ ಮಾಡಿದಾಗ ಇನ್ನು 10 ನಿಮಿಷ 15 ನಿಮಿಷ ರೀಚ್ ಆಗ್ತೀನಿ ಅಂದಿದ್ದಾನೆ. ಅದಾದೊಂದು 1/4 ಗಂಟೆಗೆ ಮತ್ತೆ ಫೋನ್ ಸ್ವಿಚ್ ಆಫ್ ಬಂದಿದೆ. ಗಾಬರಿಯಾಗಿ ಯಾಕೆ ಸ್ವಿಚ್ ಆಫ್ ಆಗೋದಿಲ್ಲ ಫೋನು ಅಂತ ರೋಡಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಮತ್ತು ಪೂಜೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೇಳಿದ್ದಾರೆ, ಆಗಲೇ ಹೊರಟರು ಅಂತಲೂ ಹೇಳಿದ್ದಾರೆ. ಇದೆಲ್ಲ ಆದಮೇಲೆ ಮತ್ತೆ ಆ ಕಡೆಯಿಂದ ಬರಬೇಕಾದ್ರೆ ವೆಹಿಕಲ್ಲು ಟಾರ್ಚ್ ಹಿಡ್ಕೊಂಡು ಬರ್ಬೇಕಾದ್ರೆ ಮೊಬೈಲ್ ಟಾರ್ಚು ಗಾಡಿ ಕಾಲುವೆ ಒಳಗಡೆ ಕಂಡಿದೆ. ಮುಂದಕ್ಕೆ ಇನ್ನು ಏನಾಗಿದೆ ಅನ್ನೋದು ಅಷ್ಟಕ್ಕೆ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇನ್ಫಾರ್ಮ್ ಮಾಡಿದ್ಮೇಲೆ ಬಂದು ಪೊಲೀಸವರು ಇದು ಪೂಜಾ ಕೈಂಕರ್ಯಗಳು ನಡೆಸ್ಕೊಂಡು ಹೋಗ್ತಾಯಿದ್ರು. ಅವ್ರದ್ದು ಒಂದೇ ವೈಯಕ್ತಿಕವಾಗಿ ದೇವಸ್ಥಾನ ಇತ್ತು, ಜೊತೆಗೆ ಗೃಹ ಪ್ರವೇಶ ಮದುವೆ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಸರ್ ನಮಗೆ. ನಮ್ಮ ತಲೆಗೆ ಏನು ಬರ್ತಾಯಿಲ್ಲ. ಯಾಕಂದರೆ ಅವ್ನು ಕೊಲೆ ಆಗುವಂಥ ವ್ಯಕ್ತಿ ಅಲ್ಲ, ಯಾರ ಜೊತೆನೂ ಅವನು ರೂಢಾಗಿ ನಡ್ಕೊಳ್ಳುವಂಥ ವ್ಯಕ್ತಿನೇ ಅಲ್ಲ. ಭಾಳ ಸಾಫ್ಟ್ವಂತ ವ್ಯಕ್ತಿ, ಎಲ್ರಿಗೂ ಬುದ್ಧಿವಾದ ಅಂತ ಹೇಳ್ತಿದ್ದಂಥ ವ್ಯಕ್ತಿ. ಅವನಿಗೆ ಯಾರು ವೈರಿಗಳವ್ರೆ ಅಂತಲೂ ನಮಗೆ ಇದ್ರ ಬಗ್ಗೆ ಒಂದು ಐಡಿಯಾ ಇಲ್ಲ. ಮದುವೆ ಆಗಿದೆ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಅರ್ಚಕರು ಸರ್? ಕಳೆದ ಒಂದು 10 ವರ್ಷದಿಂದ ಅದನ್ನೇ ಮಾಡ್ತಾಯಿದ್ದಾರೆ. ಬೈ ಬರ್ತೆ ಅವರು ಅರ್ಚಕ ಫ್ಯಾಮಿಲಿ ಆಗಿರೋದ್ರಿಂದ ಅದ್ರ ಬಗ್ಗೆನೇ ಓದ್ಕೊಂಡು ಅದ್ರ ಬಗ್ಗೆನೇ ತಿಳ್ಕೊಂಡು ಆಧ್ಯಾತ್ಮದ ಬಗ್ಗೆನೇ ತಿಳ್ಕೊಂಡು ಜಾಸ್ತಿ ಅದೇ ಕೆಲಸಗಳನ್ನ ಮಾಡ್ತಾರೆ. ರಾತ್ರಿ ಎಲ್ಲಿ ಹೋಗಿ ಬರ್ತೀನಿ ಅಂತ ಮನೆಗೆ ಹೇಳಿದ್ರು. ನನ್ನ 4 ಗಂಟೆಯಲ್ಲಿ ಮನೆಯಿಂದ ಹೋಗ್ಬೇಕಾದ್ರೆ ಚೌತಿ ಪೂಜೆ ಮುಗಿಸ್ಕೊ ಬರ್ತೀನಿ. ಚೌತಿ ಪೂಜೆ ಶೆಟ್ಟಳ್ಳಿ ಶೆಟ್ಟಳ್ಳಿ ಪೂಜೆ ಮುಗಿಸಿ ಆ ಕಡೆಯಿಂದ 8 ಗಂಟೆಗೆ ಹೊರಟಿದ್ದಾರೆ. ಬಟ್ ಮನೆಗೆ ಬಂದಿಲ್ಲ ಸರ್. ಏನು ಅನ್ಸುತ್ತೆ ಸ್ಪಾಟಲ್ಲಿ ಘಟನೆ ನೋಡಿದ್ರೆ? ಬ್ಲಡ್ ಎಲ್ಲ ಬಿದ್ದಿತ್ತು ಸರ್. ಅಲ್ಲಿ ಅವನು ಪದಾರ್ಥಗಳೆಲ್ಲ ಅಲ್ಲೇ ಬಿದ್ದಿತ್ತು. ಒಂದು ಹಾಕಿದಂಥ ರುದ್ರಾಕ್ಷಿ, ವಾಚು, ಅವನ ಗಾಡಿ ಎಲ್ಲ ಅಲ್ಲೇ ಬಿದ್ದಿತ್ತು. ಮೊಬೈಲ್ ಸಮೇತ ನೀರಲ್ಲಿ ಸಿಕ್ಕಿದೆ. ಅನುಮಾನ ಅನ್ನಿಸ್ತಾ ಇಲ್ವಾ ನಮ್ಗೆ? ಯಾವುದೇ ಥರದ ಯಾರ ಮೇಲೂ ಅನುಮಾನ ಏನಂತ ಅನ್ನಿಸ್ತಾ ಇಲ್ಲ ಸರ್ ನಮಗೆ. ಬಟ್ ಏನಾಗಿದೆ ಅನ್ನೋದೇ ಒಂದು ನಿಗೂಢ ಥರ ಕಾಣಿಸ್ತಾ ಇದೆ. ಸ್ನೇಹಿತರೆಲ್ಲ ಇದ್ರೆ ಅವ್ರಿಗೆ? ಸ್ನೇಹಿತರಿದ್ದಾರೆ ಸರ್, ತುಂಬ ಜನ ಸ್ನೇಹಿತರಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಸ್ನೇಹಿತರೇ ಇದ್ದಾರೆ. ಬಟ್ ಶತ್ರುಗಳು ಯಾರೂ ಇಲ್ಲ ಸರ್ ನಮಗೆ ಗೊತ್ತಿರೋದು. ಜಗಳ ಇತ್ತೀಚೆಗೆ? ಇಲ್ಲ ಅಂಥದ್ದು ಯಾವುದೂ ಇಲ್ಲ ಸರ್. ಜಗಳ ಇದು ಗಲಾಟೆ ಯಾವುದೂ ಇಲ್ಲ. ಡೌಟ್ ಇದೆ ಇದು ಸರ್, ಏನಾಗಿದೆ ಅನ್ನೋದು ಒಂದು ನಿಗೂಢ ಆಗಿದೆ ನಮಗೆ. ಯಾಕೆ ಹಿಂಗಾಯಿತು, ಏನಕ್ಕೆ ಹಿಂಗಾಯಿತು ಅನ್ನೋದೇ ಒಂದು ನಮಗೊಂದು ಯಕ್ಷ ಪ್ರಶ್ನೆ ಆಗಿದೆ. ನಿಮ್ಮ ಹೆಸರು ಸರ್? SM ಪ್ರಸಾದ್ ಅಂತ. ಅದೇ ಇದೇ ಪೂಜಾ ಕೈಕರ್ಯಗಳು ಮಾಡ್ಕೊಂಡು ಅವನು ಜೀವನ ಸಾಗಿಸ್ತಾ ಇದ್ದು. ನಾವೇನಂತ ಅದೇನಿಲ್ಲ, ಸಾಧಾರಣ ಟೈಮಲ್ಲಿ ಊರಲ್ಲಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದು. ಬಟ್ ಈ ಥರ ಆಗುತ್ತೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ದೊಡ್ಡಪ್ಪನ ಮಗ. ಬಟ್ ಅದೇ ನಾವು ನೋಡಿದಾಗ ಇದೇ ಸೇಮ್ ಸಿಚುಯೇಷನ್ಸ್ ಅಷ್ಟೇ. ಬಟ್ ಅದು ರಾತ್ರಿ 10-9 ಕಾಲಲ್ಲಿ ನಾವು ಇದು ಮಾಡಿದಾಗ ಆ ರೀತಿ ಗಾಡಿ ಚಪ್ಪಲಿ ರೋಡಲ್ಲಿ ಬಿದ್ದಿತ್ತು. ಗಾಡಿ ನೀರಲ್ಲಿ ಬಿದ್ದು ಮೊಬೈಲು ಮತ್ತು ಇದೆಲ್ಲ ಸಿಕ್ಕಿತ್ತು. ಇನ್ವೆಸ್ಟಿಗೇಷನ್ ಎಲ್ಲ ಆಯ್ತು. ರಾತ್ರಿ 4 ಗಂಟೆ ತನಕ 4:15 ತನಕ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದು ಸಿಕ್ಕಿದಲ್ಲಿ ನಮಗೆ ನಮ್ಮೂರಿಂದ ಒಂದು ಕಿಲೋಮೀಟ್ರ್ ಮುಂದೆ ಅಲ್ಲಾಪಟ್ಟಣ ಅಂತ ಸಿಗುತ್ತೆ. ಅಲ್ಲಿಂದ ಹಿಂದೆ ಒಂದು ಕಾಲುವೆ ನೀರು ಒಳಗಡೆಗೆ ನಮ್ಮ ಗದ್ದೆಗಳಿಗೆ ನೀರು ಹೋಗುತ್ತಲ್ಲ, ಆ ಇದರಲ್ಲಿ ಬಾಡಿ ಹೋಗಿ ಸಿಗಾಕೊಂಡಿತ್ತು. ನೀರೋಗೋ ಜಾಗದಲ್ಲಿ ಅರ್ಧ ಬಾಡಿ ಒಳಗಡೆ ಹೋಗಿ ಅರ್ಧ ಕಾಲು ಈಚೆ ಇತ್ತು. ನಮ್ಮ ಹುಡುಗರು ಬೆಳಗ್ಗೆ ಎದ್ದು ನಮ್ಮ ಅಕ್ಕದ ಮಕ್ಕಳುಗಳು ಹುಡುಕ್ಲಿಕ್ಕೆ ಅಂತ ಹೋಗೋರು ಕಾಲುವೆ ಪಕ್ಕದಲ್ಲಿ. ಅಲ್ಲಿ ಹೋದಾಗ ಅಲ್ಲಿ ಬಾಡಿ, ಆಮೇಲೆ ಯಾರೋ ಗದ್ದೆ ಪಕ್ಕದವರು ಕೇಳೋರು, ಏನು ಗೊತ್ತಾಗಲಿ ಹೀಗಿದೆ ಬಾಡಿ ಇಲ್ಲಿದೆ ನೋಡಿ ಅಂತ ಹೇಳಿ ಐಡೆಂಟಿಫೈ ಮಾಡ್ದಾಗ ನಮ್ಮದೇ ಬಾಡಿ ಅಂತ. ಬಾಡಿ ಮೇಲೆ ಒಂದು ಬಟ್ಟೆನೂ ಬಿಟ್ಟಿಲ್ಲ ಅವರು. ಇಡೀ ಬಟ್ಟೆ ನಗ್ನ ಮಾಡಿ ಒಂದು ಅಂಡರ್ವೇರ್ ಬಿಟ್ಟರೆ ಬೇರೆ ಇನ್ನೇನು ಉಳಿಸಿಲ್ಲ ಅವರು. ಮಾಡಿ ಏನು ಮಾಡೋದಿಲ್ಲ ನಮ್ಗೆ ಇಲ್ಲ, ಯಾವುದೇ ಥರದ್ದು ಯಾವುದೂ ಇಲ್ಲ ಸರ್. ಆ ರೀತಿ ಎಕ್ಸ್ಪೆಕ್ಷನ್ ನಾವು ಮಾಡ್ತಾಯಿಲ್ಲ, ಏನೂ ಇಲ್ಲ. ಸಸ್ಪೆಕ್ಟ್ ಅಂತ ನಾವು ಮಾಡ್ತಾಯಿಲ್ಲ. ಇಲ್ಲ ಗ್ರಾಮದಲ್ಲಿ ಯಾವುದೇ ಥರ ಗಲಾಟೆ ಇಲ್ಲ. ಅಣ್ತಂದಿರ್ತಾ ಇದ್ದೀವಿ. ಇರೋದು ನಾವು ಒಂದೇ ಫ್ಯಾಮಿಲಿ, ಅಂದರೆ ಬ್ರದರ್ಸ್ 3 ಜನ, ನಮ್ಮ ಮನೆ ಒಂದೇ 3 ಫ್ಯಾಮಿಲಿ. ಇಡೀ ಊರಿಗೆ ನಾವೆಲ್ಲರೂ ಬೇಕಾಗಿದ್ದರಿಂದ ನಮ್ಮ ಜೊತೆ ಯಾರು ನೆಗೆಟಿವ್ ತಲೆ ಮಾಡ್ಕೊಂಡಾಗಲಿ ಯಾವುದೂ ಇಲ್ಲ. ಎಲ್ಲರೂ ಅಣ್ತಂದಿರ್ತಾರ ಇದ್ದೀವಿ ಕೂಡ. ಮನೆಯಲ್ಲೂ ಏನು ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಇದೇ ಗಂಡ ಹೆಂಡ್ತಿರು, 2 ಮಕ್ಕಳು, ಮತ್ತು ಅಣ್ಣ ಒಬ್ಬ ಇದ್ದಾರೆ, 3 ಜನ 4 ಜನ ಹೆಂಡ್ತಿರು. ಇನ್ನೆಲ್ಲ ಒಬ್ಬ ತಮ್ಮ ಎಕ್ಸ್ಪೈರ್ ಆಗಿದೆ, ಅಣ್ಣ ವ್ಯವಸಾಯನ ಸ್ವಲ್ಪ ಭೂಮಿ ಇತ್ತು. ಅಣ್ಣ ವ್ಯವಸಾಯ ಮಾಡ್ಕೊತಿದ್ರು. ಈ ಒಂದು ಫುಲ್ ಟೈಮು ಪೌರೈತೇನೆ, ಬೇರೆ ಇನ್ನೇ ಉದ್ಯೋಗ ಏನು ಮಾಡ್ತಿರ್ಲಿಲ್ಲ. ಸ್ವಲ್ಪ ದಿನ LIC ಬಾಂಡ್ ಅದು ಇದು ಅಂತ ಮಾಡ್ತಿದ್ದ. ಅದೇನೇ ವರ್ಕ್ ಆಗ್ದೇ 100% ಫುಲ್ ಟೈಮು ಪೌರೈತೇನೆ ಮಾಡ್ತಿದ್ದೆ, ಬೇರೆ ಏನು ಮಾಡ್ತಿಲ್ಲ. ಇಲ್ಲ ಸರ್, ಯಾವುದು ಆ ಥರದ್ದು ಏನಿಲ್ಲ. ಮಹೇಂದ್ರ ಅಂತೇಳಿ.